ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಹಾಗಾಗಿ ನಾನು ಇವತ್ತು ಗಣೇಶನಿಗೆ ಪ್ರಿಯವಾದಂಥ ಕರಿಗಡುಬು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಗಣೇಶನಿಗೆ ಎಲ್ಲದಕ್ಕಿಂತ ಹೆಚ್ಚು ಮೋದಕ ಮತ್ತು ಕಡುಬು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಇವತ್ತು ಕಡುಬುವಿನ ರೆಸಿಪಿ, ಅದು ಕೂಡ ಬೇಳೆ ಹೂರಣವನ್ನು ಹಾಕಿ ಮಾಡಿರೋವಂಥ ಸಾಂಪ್ರದಾಯಿಕ ಶೈಲಿಯ ಕರಿಗಡುಬು ರೆಸಿಪಿಯನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅದು ಕೂಡ ಸಿಂಪಲ್ ಆಗಿರೋ ಮೆಥಡಲ್ಲೇ ನೀವು ಕೂಡ ಕೆಲವೇ ನಿಮಿಷಗಳಲ್ಲಿ ಮಾಡ್ಕೊಳ್ಬೋದು. ಬನ್ನಿ, ಹಬ್ಬದ ದಿನ ದೇವರ ನೈವೇದ್ಯಕ್ಕೆ ಯಾವ ರೀತಿಯಾಗಿ ಕರಿಗಡುಬು ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಈ ಕರಿಗಡುಬು ಮಾಡೋದಕ್ಕೆ ನಾನು 1 ಕಪ್ನಷ್ಟು ಬೇಳೆ ತೊಗೊಳ್ಬೇಕಾಗುತ್ತೆ. ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ಈ ತೊಗರಿ ಬೇಳೆಯನ್ನು ತೊಗೊಂಡು ಮೊದಲು ಚೆನ್ನಾಗಿ ಆರಿಸ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ 2-3 ಸಲ ತೊಳೆದು 1 ಕಪ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 2 ಲೀಟರ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, 1 ಚಮಚ ತುಪ್ಪ. ಅದಾದ ನಂತರ ಈ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಈ ಬೇಳೆಯನ್ನು ನಾನು ಆ ಕುದೀತಾ ಇರೋ ನೀರಿನಲ್ಲಿ ನಾನು ಹಾಕ್ಕೊಂಡ್ಬಿಡ್ತೀನಿ. ಬೇಳೆನೆಲ್ಲ ಹಾಕಿದ್ಮೇಲೆ ಈ ಬೇಳೆ ನಾನು 20 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೇಳೆ ಬೆಂದಿರಬೇಕು ಪೂರ್ತಿಯಾಗಿ, ಕೈಯಿಂದ ಸ್ಮ್ಯಾಶ್ ಆಗಬೇಕು ಈ ಥರ ಮುರಿದ್ರೆ. ನೋಡಿ, ಈಗ 20 ನಿಮಿಷದಿಂದ ಚೆನ್ನಾಗಿ ಬೇಯ್ತಾ ಇದೆ. ಬೇಳೆ ಕೂಡ ಚೆನ್ನಾಗಿ ಬಂದಿದೆ. ಈಗ ನಾವು ಬೇಳೆಯನ್ನು ಮತ್ತು ಆ ಬೇಳೆ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಹಾಗಾಗಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು. ಇನ್ನೂ ಒಂದು ಪಾತ್ರೆಗೆ ಈ ಥರ ಸ್ಟ್ರೈನರ್ ತೊಗೊಂಡು ನಾವು ಈ ಥರ ಸೋಸ್ಕೊಂಡ್ಬಿಡೋಣ. ಆಗ ಕೆಳಗಡೆ ಇರೋ ಬೇಳೆ ಕಟ್ಟಲ್ಲಿ ನೀವು ಒಬ್ಬಟ್ಟು ಸಾರು ಅಥವಾ ರಸಮ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ರಸಮ್ನ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಈಗ ಮೇಲೆ ಇದೆಯಲ್ಲ ಈ ಬೇಳೆಯನ್ನು ಮಾತ್ರ ನಾವು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಯಾವ ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಮತ್ತೆ ಬೇಳೆಯನ್ನು ಹಾಕ್ಕೊಳ್ತಿದ್ದೀನಿ. 1 ಕಪ್ ತೊಗರಿ ಬೇಳೆ ತೊಗೊಂಡಿದ್ರಿಂದ ನಾನು 1 ಕಪ್ನಷ್ಟೇ ಬೆಲ್ಲ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ 1-2-3 ಚಮಚದಷ್ಟು ಎಕ್ಸ್ಟ್ರಾ ಬೆಲ್ಲ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಆಮೇಲೆ ಕಾಯಿ ತುರಿ ಕೂಡ ಹಾಕ್ಕೊಳ್ತೀನಿ ನಾನು. ಹಾಗಾಗಿ ಸಮ ಆಗಲಿ ಸಿಹಿ ಅಂತ ಹೇಳ್ಬಿಟ್ಟು 1 ಕಪ್ ಪ್ಲಸ್ 2-3 ಚಮಚ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಪೂರ್ತಿ ಕರಗೋವರೆಗೂ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಇನ್ನೇನು ಬೆಲ್ಲ ಕರಗ್ತಿದೆ ಅಂತ ಅನಿಸುತ್ತಲ್ಲ, ಆಗ ನಾವು ಇದರಲ್ಲಿ 3 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು, ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ. ಇದು ಕೂಡ ಒಳ್ಳೆ ರುಚಿ ಕೊಡುತ್ತೆ. 1/4 ಚಮಚದಷ್ಟು ಏಲಕ್ಕಿ ಪುಡಿ, ಹಾಗೆಯೇ ಜಾಯ್ಕಾಯಿ ಅಂತಾರಲ್ಲ, ಇದನ್ನು ಸ್ವಲ್ಪ ತುರ್ಕೊಳ್ಳೋಣ. ಇದು ಕೂಡ 1/4 ಚಮಚದಷ್ಟು. ನೀವು ಜಜ್ಜಿ ಬೇಕಾದರೂ ಹಾಕ್ಕೊಳ್ಬೋದು, ಈ ಥರ ತುರಿದು ಬೇಕಾದರೂ ಹಾಕ್ಕೊಳ್ಬೋದು. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದು ಕೂಡ 1/4 ಚಮಚ ಹಾಕ್ಕೊಳ್ಳೋಣ ಸಾಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಪೂರ್ತಿ ಕರಗಿದೆ ಅಂತ ಅನಿಸಿದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಡಿ. ಈ ಮಿಶ್ರಣವನ್ನು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಬೇಳೆ ಹೂರಣ ತಯಾರಾಗಿದೆ. ಒಬ್ಬಟ್ಟಿಗೆ ಯಾವ ಥರ ಹೂರಣ ಮಾಡ್ಕೊಳ್ತಿರಲ್ಲ, ಸೇಮ್ ಹೂರಣನೇ ಬೇಕಾಗುತ್ತೆ. ನೋಡಿ ಹೂರಣ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಈಗ ಕರಿಗಡುಬು ಮಾಡೋದಕ್ಕೆ ಹೂರಣ ತಯಾರಾಗಿದೆ. ಇದನ್ನು ಹಾಗೆ ತೆಗೆದಿಟ್ಕೊಳ್ತೀನಿ. ಈಗ ನಾನು ಹಿಟ್ಟು ಕೂಡ ನಾದ್ಕೊಳ್ತೀನಿ ಕಡುಬು ಮಾಡೋದಕ್ಕೆ. ಹಾಗಾಗಿ ನಾನು 1.5 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ರುಚಿಗೆ ತಕ್ಕಾಗೆ 1/4 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಗ ಕರಿಗಡುಬು ಉಬ್ಬಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ತುಂಬ ಬಿಸಿಯಾಗಿರುತ್ತಲ್ವ, ಹಾಗಾಗಿ ಮೊದಲು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಬೆರಳುಗಳ ಸಹಾಯದಿಂದ ಈ ಥರ ಚೆನ್ನಾಗಿ ಉದುರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾದ್ಕೊಳ್ತೀವಲ್ಲ ಅದೇ ಥರ ಗಟ್ಟಿಯಾಗಿ ನಾದ್ಕೊಳ್ಳೋಣ. ನಿಮಗೆ ಮೈದಾ ಹಿಟ್ಟಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಕರಿಗಡುಬುವನ್ನು ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಈ ರೀತಿ ಹಿಟ್ಟನ್ನು ನಾದಿ ಆದಮೇಲೆ ನಾವು ಒಂದು ಬೌಲ್ನ ಕವರ್ ಮಾಡಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. 15 ನಿಮಿಷ ಆದ ನಂತರ ಈ ಥರ ಚೆನ್ನಾಗಿ ಹಿಟ್ಟನ್ನು ಒಂದ್ಸಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ನಾದಿ ಆದಮೇಲೆ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ಕರಿಗಡುಬು ನೀವು ಯಾವ ಸೈಜ್ ಮಾಡ್ಕೊಳ್ತೀರಲ್ಲ ಆ ಸೈಜ್ಗೆ ಕರೆಕ್ಟಾಗಿ ನೀವು ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ. ಈಗ ನಾನು ಕೂಡ ಒಂದು ಉಂಡೆಯನ್ನು ತೊಗೊಂಡಿದ್ದೀನಿ. ಯಾವ ರೀತಿಯಾಗಿ ಕರಿಗಡುಬು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೀವು ಯಾವುದೇ ರೀತಿ ಕರ್ಜಿಕಾಯಿ ಮೇಕರ್ನ ಹೆಲ್ಪ್ ಇಲ್ದಲ್ಲೇ ಕೂಡ ನೀವು ಕರಿಗಡುಬುವನ್ನು ಮಾಡ್ಕೊಳ್ಬೋದು. ನೋಡಿ, ಈ ಥರ ಚಿಕ್ಕದಾಗಿ ಪೂರಿ ಥರ ಲಟ್ಟಿಸ್ಕೊಳ್ಳಿ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿರಲಿ. ಈ ಥರ ಕರಿಗಡುಬುವಿನ ಹೂರಣವನ್ನು ತೊಗೊಳ್ಬೇಕು. ಬೇಳೆ ಹೂರಣ ಈ ಥರ ಇಟ್ಕೊಳ್ಳಿ. ಸುತ್ತ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ. ನೀರು ಅಥವಾ ಹಾಲು ಯಾವುದಾದ್ರೂ ಹಚ್ಕೊಳ್ಬೋದು. ನಿಧಾನವಾಗಿ ಈ ಥರ ಅಂಟಿಸ್ಕೊಂಡ್ಬಿಡ್ಬೇಕು. ಆಗೋಯ್ತು ನೋಡಿ. ಇದನ್ನು ಡೈರೆಕ್ಟಾಗಿ ಹೀಗೇ ಕರೆದ್ರೆ ನಡೆಯುತ್ತೆ. ಅಥವಾ ನಿಮಗೆ ಒಂದು ಒಳ್ಳೆ ಡಿಸೈನ್ ಬೇಕು ಅಂದರೆ ಈ ಥರ ಪಿಜ್ಜಾ ಕಟ್ಟರಿಂದ ಒಂದು ಒಳ್ಳೆ ಡಿಸೈನ್ ಕೂಡ ನೀವು ಕೊರ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಯಾವುದೇ ರೀತಿ ಕರ್ಜಿಕಾಯಿ ಮೇಕರ್ ಕೂಡ ಬೇಡ. ನಿಮಗೆ ಕರ್ಜಿಕಾಯಿ ಮೇಕರಲ್ಲಿ ಅಂದರೆ ಎಲ್ಲ ಕರಿಗಡುಬು ಒಂದೇ ಸೈಜ್ನಲ್ಲಿ ಬೇಕು ಅಂತ ಅನಿಸಿದ್ರೆ ಈ ಥರ ಕರ್ಜಿಕಾಯಿ ಮೇಕರಲ್ಲಿ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡ ಸೈಜ್ ಪೂರಿ ಸೈಜು ಸ್ವಲ್ಪ ದೊಡ್ಡದಾಗಿರೋವಂಥದ್ದನ್ನ ಲಟ್ಟಿಸ್ಕೊಳ್ಳಿ. ಅದಾದಮೇಲೆ ಕರ್ಜಿಕಾಯಿ ಮೇಕರ್ನಲ್ಲಿ ಇಟ್ಕೊಂಡು ಹೂರಣವನ್ನು ಯಾವ ಜಾಗದಲ್ಲಿ ಇಟ್ಕೊಳ್ಬೇಕಲ್ಲ ಅಲ್ಲಿ ಈ ಥರ ಇಟ್ಕೊಳ್ಳಿ. ಸ್ವಲ್ಪ ಪ್ರೆಸ್
ಮಾಡಿ ಅದಾದ ನಂತರ ಸುತ್ತ ನಾವು ಎಡ್ಜಸ್ಗೆ ನೀರನ್ನು ಹಚ್ಕೊಳ್ಬೇಕು. ಇಲ್ಲೂ ಕೂಡ ಆಗ ಚೆನ್ನಾಗಿ ಪ್ರೆಸ್ ಆಗುತ್ತೆ, ಸ್ವಲ್ಪನೂ ಓಪನ್ ಆಗಲ್ಲ. ಈ ಥರ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಹಿಟ್ಟನ್ನೆಲ್ಲ ತೆಗೆದುಬಿಟ್ರೆ ನೋಡಿ ಸುಂದರವಾಗಿರೋಂಥ ಕರಿಗಡುಬು ಅಥವಾ ಕರ್ಚಿಕಾಯಿ ತಯಾರಾಗುತ್ತೆ. ಎಲ್ಲ ಕರಿಗಡುಬು ಕೂಡ ಒಂದೇ ಸೈಜ್ನಲ್ಲಿ, ಒಂದೇ ಶೇಪ್ನಲ್ಲಿ, ಒಂದೇ ಡಿಸೈನಲ್ಲಿ ಇರುತ್ತೆ. ನೋಡೋದಕ್ಕೆ ಕೂಡ ಸೂಪರಾಗಿ ಕಾಣುತ್ತೆ. ನೋಡಿ ಈ ಥರ ನಾನು ಕೂಡ ಕರ್ಚಿಕಾಯಿ ಮೇಕರ್ನಿಂದನೇ ಎಲ್ಲ ಕರಿಗಡುಬುವನ್ನ ಒತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿದೆ, ಸ್ವಲ್ಪ ಹಿಟ್ಟು ಹಾಕಿ ನೋಡಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಕರಿಗಡುಬುವನ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ನಿಮ್ಮ ಕಡಾಯಿ ಯಾವ ಸೈಜ್ ಇದೆ ನೋಡಿಕೊಂಡು ನೀವು ಕರಿಗಡುಬುಗಳನ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ನಾನು ಒಂದು 4 ಅಥವಾ 5 ಹಾಕ್ಕೊಳ್ತೀನಿ. ಎರಡೂ ಸೈಡ್ಗೂ ಕೂಡ ಕೆಂಪಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3 ಇಂದ 4 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ ಎಂಥ ಸುಂದರವಾಗಿ ಉಬ್ಬಿ ಬಂದಿರೋಂಥ ಗರಿಗರಿಯಾದಂಥ ಕರಿಗಡುಬು ತಯಾರಾಗಿದೆ. ಇದೇ ರೀತಿಯಾಗಿ ನಾನು ಉಳಿದಿರೋ ಎಲ್ಲ ಕರಿಗಡುಬುಗಳನ್ನ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇದೇನು ಕರಿಯೋದೇನು ತುಂಬ ಕಷ್ಟ ಏನೂ ಆಗಲ್ಲ, ಜಾಸ್ತಿ ಹೊತ್ತು ಆಗಲ್ಲ. 4-5 ನಿಮಿಷದಲ್ಲೇ ನೀವು ಫ್ರೈ ಮಾಡ್ಕೊಂಬಿಡ್ಬೋದು. ನಾನು ಕೂಡ ಇದೇ ರೀತಿಯಲ್ಲಿ ಒಂದು 3-4 ಟ್ರಿಪ್ನಲ್ಲಿ ಎಲ್ಲ ಕರಿಗಡುಬುಗಳನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರೋಂಥ ಕರಿಗಡುಬುಗಳು ತಯಾರಾಗಿದೆ. ನೀವು ಇದನ್ನು ತುಪ್ಪ ಹಚ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೋಡಿ ಒಳಗಡೆ ಹೂರಣ ಕೂಡ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ರುಚಿ ಅಂತೂ ತುಂಬಾ ಅದ್ಭುತವಾಗಿತ್ತು. ಅದೇ ಒಬ್ಬಟ್ಟು ಮೋದಕ ತಿಂದು ಬೋರ್ ಆಗಿರುತ್ತಲ್ಲ, ಈ ಸಲ ಗಣೇಶ ಚತುರ್ಥಿಗೆ ನೀವು ಕೂಡ ಗಣೇಶನಿಗೆ ಪ್ರಿಯವಾದಂತಹ ಒಂದು ತಿಂಡಿಗಳಲ್ಲಿ ಒಂದಾದ ಈ ಕರಿಗಡುಬುವನ್ನು ಕೂಡ ಮಾಡಿ ಗಣೇಶನ ನೈವೇದ್ಯಕ್ಕೂ ಕೂಡ ಶ್ರೇಷ್ಠ, ಹಾಗೆಯೇ ಮನೆ ಮಂದಿಗೆಲ್ಲ ಕೂಡ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇವತ್ತು ನಾನು ತೋರಿಸಿರುವಂತಹ ಸಾಂಪ್ರದಾಯಿಕ ಶೈಲಿಯ ಕರಿಗಡುಬು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಗಣೇಶ ಚತುರ್ಥಿಯ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.